ನಮಸ್ಕಾರ, ಇದು ಲೋಕಲ್ ನ್ಯೂಸ್. ನಾನು ಶ್ರುತಿ. ಮೊದಲಿಗೆ ಮುಖ್ಯಾಂಶಗಳು. ಭ್ರಷ್ಟಾಚಾರದ ಪಿತಾಮಹರು ಕಾಂಗ್ರೆಸ್ನವರು. ಅವರಿಂದ ಪಾಠ ಕಲಿಯುವ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಪಕ್ಷದ ನಿರುದ್ಯೋಗಿಗಳಿಂದ ದಿನಕ್ಕೊಂದು ಪ್ರತಿಭಟನೆ. ಬಿಜೆಪಿ ಜಿಲ್ಲಾಧ್ಯಕ್ಷ ವೀರೇಶ್ ಹನಗವಾಡಿ ವ್ಯಂಗ್ಯ. ದಾವಣಗೆರೆಯಲ್ಲಿ ಶಾಲಾ ಆಟೋ ಮತ್ತು ವ್ಯಾನ್ ಚಾಲಕರ ಸಂಘದ ವತಿಯಿಂದ ನವೆಂಬರ್ 12ರ ಶನಿವಾರ ಶಾಲಾ ಆಟೋ ಮತ್ತು ವ್ಯಾನ್ ರ್ಯಾಲಿ, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ, ಆಕರ್ಷಕ ರಸಮಂಜರಿ ಕಾರ್ಯಕ್ರಮ. ಇಂದಿನ ಸ್ಪರ್ಧಾತ್ಮಕ ದಿನಗಳಲ್ಲಿ ಮಂಡಕ್ಕಿ ಉತ್ಪಾದನೆ ಮತ್ತು ಮಾರಾಟ ಮಾಡುವ ದುಸ್ಥಿತಿ ತಲುಪಿದೆ. ಈ ಕೆಲಸದಿಂದ ನಮ್ಮ ಜೀವನ ನಡೆಸುವುದು ಕಷ್ಟವಾಗಿದೆ. ಮಹಮ್ಮದ್ ಅರ್ಷದ್ ಮುನ್ನಾ. ಅಗರಿ ಬೊಮ್ಮನಹಳ್ಳಿಯ ವಲ್ಲಭಾಪುರದಲ್ಲಿ ಗಂಗಾವತಿ ಭೀಮಪ್ಪನವರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನವರ 2022-23ನೇ ಸಾಲಿನ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರ ಕಾರ್ಯಕ್ರಮ ಉದ್ಘಾಟನೆ. ಈಗ ವಾರ್ತೆಗಳ ವಿವರ. ಹಾಯ್, ಹಲೋ, ನಮಸ್ಕಾರ. ನಮ್ಮೂರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತು ದಾವಣಗೆರೆಯ ಫೇಮಸ್ ಆದಂಥ ರೋಡು ವಸಂತ ರೋಡು. ಸೊ ಈ ರೋಡಲ್ಲಿ ಒಂದು ಕೀರ್ತನ ಗಾರ್ಮೆಂಟ್ಸ್ ಅಂತ ಒಂದು ಬ್ಯೂಟಿಫುಲ್ ಆದ ಒಂದು ಬಟ್ಟೆ ಶಾಪ್ ಇದೆ. ಮಹಿಳೆಯರಿಗೆ ವಿಶೇಷವಾದ ಡ್ರೆಸ್ಗಳ ಮೆಟೀರಿಯಲ್ಸ್ ಸಿಗುತ್ತೆ. ಸೊ ಬನ್ನಿ, ಅದು ಹೇಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಸೊ ಎಲ್ಲ ಮೆಟೀರಿಯಲ್ಸ್ನ ಈಗಾಗಲೇ ನೀಟಾಗಿ ಜೋಡಿಸಿದ್ದಾರೆ. ಸೊ ಇಲ್ಲಿ ಟೈಟ್ ಲೆಗ್ಗಿನ್ಸು ಮತ್ತು ಟಾಪ್ ಲೆಗ್ಗಿನ್ಸಿಂದ ಹಿಡಿದು ಟೀ ಶರ್ಟ್ಸು, ಸೊ ಹೀಗೆ ಸಾಕಷ್ಟು ಮೆಟೀರಿಯಲ್ಸ್ನ ಇಲ್ಲಿ ಇಟ್ಟಿದ್ದಾರೆ. ಸೊ ಕ್ವಾಲಿಟಿ ಮೆಟೀರಿಯಲ್ಸ್ ಕೂಡ ಇಲ್ಲಿ ಕಂಡು ಬರುತ್ತೆ. ಇನ್ನೂ ಮೆಟೀರಿಯಲ್ಸ್ ಒಳಗಡೆ ಇದೆ. ಬನ್ನಿ, ಅದು ಹೇಗಿದೆ ಅನ್ನೋದು ನಾನು ತೋರಿಸ್ತೀನಿ. ಇಲ್ಲಿ ವರ್ಕ್ ಮಾಡೋಕ್ಕೆ 10 ಇಯರ್ಸ್ ಆಯಿತು. ಇಲ್ಲಿ ನಿಮಗೆ ಲೇಡೀಸ್ ಐಟಮ್ ಎಲ್ಲ ಸಿಗುತ್ತೆ. ಬಟ್ ನಮಗೆ ಸುತ್ತಮುತ್ತ ಹಳ್ಳಿಯಿಂದ ಎಲ್ಲ ಜನನೂ ಬರ್ತಾರೆ. ಆಮೇಲೆ 100 ರೂಪಾಯಿಂದ ಇಲ್ಲಿ 1000 ರೂಪಾಯಿ ಮಟ್ಟ ಐಟಮ್ ಇದೆ. ಲೇಡೀಸ್ ಐಟಮ್ ಏನು ಬೇಕೋ ಅದೆಲ್ಲ ಸಿಗುತ್ತೆ ಸರ್. ಪ್ರತಿನಿತ್ಯ ಚೆನ್ನಾಗಿರುತ್ತೆ ಸರ್ ಸೆಲ್ಲಿಂಗು. ಬಟ್ ಕಸ್ಟಮರಿಗೂ ನಾವು ಚೆನ್ನಾಗಿ ಎಂಕರೇಜ್ ಮಾಡ್ತೀವಿ. ಬಟ್ ಎಲ್ಲ ಮಾಲು ಬಂದು ಹೋಯ್ತಾರೆ. ಇಲ್ಲಿ ಸರಿನಾ ನೈಟೀಸ್ಗಳಿಂದ ಹಿಡಿದು ಧೋತಿ ಪ್ಯಾಂಟು, ನಿಮ್ಮದು ಪ್ಲಾಜೋ ಪ್ಯಾಂಟು, ನಿಮ್ಮದು ಲೆಗ್ಗಿನ್ಸು, ಬ್ರ್ಯಾಂಡ್ ಐಟಮ್ಸು ಪ್ರತಿಯೊಂದು ನಮ್ಮ ಹತ್ರ ಇಲ್ಲಿ ಕೌಂಟ್ರಲ್ಲಿ ಇದೆ. ಸರೀನಾ ನೈಟಿ ಅಂತ ಹೇಳ್ತಾರೆ ಇದಕ್ಕೆ. ಇದರ ಹೆಸರು ಸರೀನಾ ಪಟ್ಟಿ. ಇದರಿಂದನೂ ಎಕ್ಸ್ಪ್ಯಾಂಡಬಲ್ ಇರುತ್ತೆ, ಅಗಲವಾಗಿರುತ್ತೆ ಮತ್ತು ಬ್ಯೂಟಿಫುಲ್ ಆಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಕಾಟನ್, ಪ್ಯೂರ್ ಕಾಟನ್, PV ಪ್ಲೈನ್ ನೈಟಿ, ಬ್ರಾಂಡೆಡ್ ಐಟಮ್, ಸ್ಯಾಟಿನ್. ಇದು 2 ಪೀಸ್ ನೈಟಿ ಅಂತಂದ್ರೆ ನಿಮ್ಗೆ ಏನಿಲ್ಲ ಅಂದರೆ 8ರಿಂದ 10 ಡಿಸೈನ್ ಸಿಗುತ್ತೆ. 2 ಪೀಸ್, 3 ಪೀಸ್, 4 ಪೀಸ್, 5 ಪೀಸ್, 6 ಪೀಸ್ ಮಟನು ನೈಟಿ ಸಿಗುತ್ತೆ. ಇದು ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರು. ನಮ್ಮ ಅಂಗಡಿಯಿಂದ ನಮ್ಮ ತೋಟದಲ್ಲಿ ತಯಾರಿಸುವಂಥದ್ದು ಮಾಡೋದು. ಇದು ಕೂಡ ಅಷ್ಟೇ. ಇದು KG ಬ್ರ್ಯಾಂಡೆ. ಇದು ನಮ್ಮ ಅಂಗಡಿಯಲ್ಲೇ ತಯಾರಾಗೋದು. ಇದು ಒರಿಜಿನಲ್ ಬೀಳುತ್ತೆ. ಇದು ಕೂಡ ಏರ್ಪಾಟು. ಮತ್ತೆ ಇದು ಅಷ್ಟೇ. ಇದು ತುಂಬಾನೇ ದೊಡ್ಡದಾಗುತ್ತೆ ಏರ್ಪಾಟ್ ಅಂತಾನೆ. ನನ್ನ ಜೊತೆಗಿದ್ದಾರೆ ಕೀರ್ತಿ ಗಾರ್ಮೆಂಟ್ಸ್ ನ ಮಾಲೀಕರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಎಷ್ಟು ವರ್ಷದಿಂದ ಶಾಪ್ ಅನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಸರ್? 35 ಇಯರ್ಸ್ ಆಗಿದೆ ಸರ್. ಮುಂಚೆ ಬಹಳ ಚಿಕ್ಕದಿತ್ತು. ಈಗ ಒಂದು 2 ವರ್ಷ 3 ವರ್ಷದಿಂದ ಬಿಗ್ ಅಂಗಡಿ ಮಾಡಿದ್ದು. ಓನ್ ಅಂಗಡಿ ಇದು. ಎಲ್ಲ ಟೈಪ್ ಐಟಮ್ಗಳು ಇದೆ. ಕುರ್ತೀಸು, ನೈಟೀಸು, ಆಮೇಲೆ ಫ್ಯಾನ್ಸಿ ಲೆಗಿನ್ಸು, ಆಮೇಲೆ ನಾನಾ ಐಟಮ್ ಐಟಮ್ಗಳು ಇದೆ. ಪೆಟಿಕೋಟ್ಸು, ಲೆಗಿನ್ಸ್, ಆಮೇಲೆ ಫ್ಯಾನ್ಸಿ ಪ್ಲಾಜಾ ಪ್ಯಾಂಟು,
ಮಕ್ಕಳ ಐಟಮು, ಶ್ರೀ ಗಣೇಶ ಐಟಮು, ಚೂಡಿದಾರ್ ಐಟಮು, ಡ್ರೆಸ್ ಮೆಟೀರಿಯಲ್ ಎಲ್ಲ ಟೈಪ್ ಇದೆ ಸರ್. ಸೊ ಮೆಟೀರಿಯಲ್ಸ್ ಎಲ್ಲ ಎಲ್ಲಿಂದ ತರಿಸ್ತೀರಾ ಸರ್? ಇದು ಬಾಂಬೆ, ಅಹಮದಾಬಾದ್, ಸೂರತ್, ನಮ್ದು ಓನ್ ಮ್ಯಾನುಫ್ಯಾಕ್ಚರ್ ಇದೆ. ಡ್ರೆಸ್ ಎಲ್ಲ ಇಲ್ಲಿ ಬಂದು ಬಟ್ಟೆ ತಂದು ಮೆಟೀರಿಯಲ್ ತಂದು ಎಲ್ಲ ಬಟ್ಟೆ ಎಲ್ಲ ರೆಡಿ ಮಾಡಿ ಜನರಿಗೆ ಒಂದು ರೀಸನಬಲ್ ರೇಟಲ್ಲಿ ಕೊಡ್ತೀವಿ ಸರ್. ಕಸ್ಟಮರ್ಗಳು ಬರ್ತಾರೆ, ಎಲ್ಲ ಕರ್ನಾಟಕದ ಮೂಲೆಯಿಂದ ಜನರಿಗೆ ಬರ್ತಾರೆ ಸರ್. ಎಲ್ಲ ಶಿವಮೊಗ್ಗ, ಆ ಕಡೆ ಈ ಕಡೆ ಹಾಸನು, ಈ ಕಡೆ ತುಮಕೂರು, ಬೀರೂರು, ಈ ಕಡೆ ಹೊಸದುರ್ಗ, ಆಮೇಲೆ ಈ ಕಡೆ ಭಾಳ ಕಡೆಯಿಂದ ಬರ್ತಾರೆ ಸರ್ ಜನರಿಗೆ. ಸೊ ಮೆಟೀರಿಯಲ್ಸ್ ಎಲ್ಲಿಂದ ತರಿಸ್ತೀರಾ ನೀವು? ಮೆಟೀರಿಯಲ್ಸ್ ಎಲ್ಲ ಬಾಂಬೆಯಿಂದ ತಂದು ರೆಡಿ ಮಾಡ್ತೀವಿ ಸರ್. ನಾವಿಲ್ಲಿ ಇಲ್ಲೇ ರೆಡಿ ಮಾಡ್ತೀರಾ? ರೆಡಿ ಮಾಡ್ತೀವಿ ಸರ್. ಸೊ ಕೆಲವೊಂದು ಬ್ರಾಂಡೆಡ್, ತಮ್ಮದೇ ಆದ ಬ್ರಾಂಡೆಡ್ಸ್ ಇದೆ. ನಮ್ದು ಕೆಜಿ ಬ್ರ್ಯಾಂಡೆಡ್ ಇದೆ ಸರ್. ಕೆಜಿ ಬ್ರ್ಯಾಂಡೆಡ್ಸ್ ಇದೆ. ಸೊ ಎಷ್ಟು ಜನ ಇಲ್ಲಿ ಎಂಪ್ಲಾಯೀಸ್ಗಳು ಕೆಲಸ ಮಾಡ್ತಾ ಇದಾರೆ ಸರ್? ಇಲ್ಲೇ ಒಂದು 25 ಜನ ಸೇಲ್ಸ್ಮೆನ್ ಅದಾರ. ಎಲ್ಲ ಟೈಪ್ ಮಾಡ್ತಾರೆ. ಆಮೇಲೆ ಹೊರಗಡೆ ಟೀಚಿಂಗ್ ಕೊಡ್ತೀವಿ. ಎಲ್ಲ ಟೈಪ್ ಇದೆ ಸರ್. ಆಮೇಲೆ ರೆಡಿಮೇಡ್ ತರಿಸ್ತೀವಿ, ಫ್ಯಾನ್ಸಿ ಐಟಮ್ ತರಿಸ್ತೀವಿ. ಎಕ್ಸ್ಕ್ಲೂಸ್ ನೈಟ್ ಶೂಟಿ, ಟಾಪು, ಲೆಗಿನ್ಸು, ಭಾಳ ಎಲ್ಲ ರೇಟ್ ಇದೆ ಸರ್. ನೈಟಲ್ಲಿ 100 rupees, 60 rupees 100 ಕನಿಷ್ಠ 500 ಕೂಡ ಇದೆ. ಸೊ ಕೊನೆಯದಾಗಿ ಏನು ಹೇಳ್ತೀರಾ ಸರ್ ನಮ್ಮೆಲ್ಲ ವೀಕ್ಷಕರಿಗೆ, ಏನು ಹೇಳ್ತೀರಾ ಸರ್? ನಾನು ಅದೇ ಸರ್, ಗಿರಾಕಿ ಎಲ್ಲ ಸಂತೋಷ ಆಗಿರೋದು. ಮತ್ತೇನು ಸರ್, ನಮ್ಮಿಂದ ಏನು ಹೇಳಬೇಕು ಗಿರಾಕಿ ನಾವು ಮಾಡೋಕೆ ರೆಡಿ ಇದೆ ಸರ್. ಓಕೆ, ಕಸ್ಟಮರ್ ಇಸ್ ಗಾಡ್ ಸರ್. ಸೊ ಇವ್ರು ಹೇಳ್ತಾ ಇದ್ದಾರೆ, ಸೊ ಕಸ್ಟಮರ್ಗೆ ಉಳಿತಾಯ ಆಗಬೇಕು ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಸೊ ಇವತ್ತು ಇಷ್ಟೊಂದು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಸೊ ಕಸ್ಟಮರ್ಗೆ ಉಳಿತಾಯ ಆಗಬೇಕು. ಸೊ ವೀಕ್ಷಕರು ಒಂದು ಮಾತು ಹೇಳ್ತಾ ಇದ್ದಾರೆ, ಸೊ ಕಸ್ಟಮರ್ ಇಸ್ ಗಾಡ್ ಅನ್ನೋ ಒಂದು ಮಾತನ್ನು ಕೂಡ ತಿಳಿಸ್ತಾ ಇದ್ದಾರೆ. ಸೊ ವಿಶೇಷವಾಗಿ ಓನ್ಲಿ ಫಾರ್ ಲೇಡೀಸ್, ಅವ್ರಿಗೆ ಮಾತ್ರ ಇಲ್ಲಿ ಬಟ್ಟೆ ಸಿಗುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ನಿಜಕ್ಕೂ ಇವರ ಸರ್ವಿಸ್ ಒಂದ್ ಕಡೆ ಆದ್ರೆ ಸೊ ಒಳ್ಳೆ ಇನ್ಕಮ್ ಕೂಡ ತೆಗಿತಾ ಇದ್ದಾರೆ. ಸೊ ಇವರಿಗೆ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ, ಸೊ ನಮ್ಮ ಜೊತೆಗೆ ನಿಮ್ಮ ಬಟ್ಟೆ ಶಾಪ್ ನ ತೋರಿಸಿ, ಸೊ ನಿಮ್ಮ ಬಟ್ಟೆ ಅಂಗಡಿಯಲ್ಲಿ ಸೊ ಲಾಟ್ ಆಫ್ ವೆರೈಟೀಸ್ ಡ್ರೆಸ್ ಗಳನ್ನ ತೋರಿಸಿದಕ್ಕೆ, ಹಾಗೆ ನಮ್ಮ ಜೊತೆ ನೀವು ಟೈಮ್ ನ ಕೊಟ್ಟಿದ್ದಕ್ಕೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಪಕ್ಷದ ನಿರುದ್ಯೋಗಿಗಳು ದಿನಕ್ಕೊಂದು ಪ್ರತಿಭಟನೆ ಮಾಡುವ ಮೂಲಕ ತಮ್ಮ ಮುಖಂಡರ ಓಲೈಕೆಗೆ ದಾರಿ ಹುಡುಕಿಕೊಳ್ಳುತ್ತಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೀರೇಶ್ ಅನಗವಾಡಿ ವ್ಯಂಗ್ಯವಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಪಾಲಿಕೆ ನೌಕರರೊಬ್ಬರು ಬಂಧನವಾಗಿದ್ದಾರೆ. ಇದರಲ್ಲಿ ನಮ್ಮ ಸಂಸದರು, ಸಚಿವರ ಮೇಲೆ ವಿನಾಕಾರಣ ಆರೋಪ ಮಾಡಿ ಕಾಂಗ್ರೆಸ್ನವರು ಪಾಲಿಕೆ ಮುಂದೆ ಪ್ರತಿಭಟನೆ ಮಾಡಿರುವುದು ಸರಿಯಲ್ಲ. ಮೊನ್ನೆ ಮಹಾನಗರ ಪಾಲಿಕೆಯಲ್ಲಿ ಒಬ್ಬ ಗುಮಾಸ್ತನ್ನ ಲೋಕಾಯುಕ್ತರು ಆ್ಯಕ್ಷನ್ ತಗೊಂಡಿದ್ದಾರೆ, ಅವ್ರ ಮೇಲೆ ಬಂಧಿಸಿದಾರೋ ಏನೋ ಗೊತ್ತಿಲ್ಲ, ಆ್ಯಕ್ಷನ್ ತಗೊಂಡಿದ್ದಾರೆ. ಆತ ಅವ್ರ ಕೈಗೆ ಸಿಕ್ಕಿದ್ದಾನೆ ಅಂತ ನಾವು ಮಾಧ್ಯಮದಲ್ಲಿ ನೋಡಿದ್ವಿ. ಆ ವಿಚಾರವನ್ನು ಕುರಿತು ಕಾಂಗ್ರೆಸ್ ಪಕ್ಷದ ಕೆಲವು ನಿರುದ್ಯೋಗಿಗಳು ಸ್ಟ್ರೈಕ್ ಮಾಡಿದ್ದಾರೆ, ಮುಷ್ಕರ ಮಾಡಿದ್ದಾರೆ. ನನ್ನ ಮಹಾನಗರ ಪಾಲಿಕೆ ಮುಂದೆ ಘೋಷಣೆಗಳಿಗೆ ಹೋಗಿದ್ದಾರೆ. ಪ್ರಜಾಪ್ರಭುತ್ವ ಇದು, ನಾವು ಅದರಲ್ಲಿ ನಂಬಿಕೆ ಇಟ್ಟಂಥ ಪಾರ್ಟಿ ನಮ್ಮದು. ಅವರ ಪ್ರತಿಭಟನೆಗೆ ನಮ್ಮದು ವಿರೋಧ ಇಲ್ಲ. ಆದರೆ ಅವರು ಪ್ರತಿಭಟನೆ ಮಾಡೋಂಥ ಸಂದರ್ಭದಲ್ಲಿ ಯಾರನ್ನೋ ಮೆಚ್ಚಿಸ್ಲಿಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸ್ಪರ್ಧೆ ಇದೆ. ಈಗ ಅವರ ಲೀಡರ್ನ ಮೆಚ್ಚಿಸ್ಬೇಕು. ಆ ಮೆಚ್ಚಿಸುವ ಬರದಲ್ಲಿ ಅವರಲ್ಲೇನೋ ಒಂದು ಸೀಟ್ ತಗೊಳಕ್ಕೋ ಏನೋ ಮಾಡೋಕ್ಕೋ ತಲೆ ಕೆರ್ಕಂತ ಹಂಗೆ ನಿಂತ್ಕೊಳ್ಳೋ ಬದಲು ಈ ಥರ ಮಾತಾಡಿ BJP ಅವ್ರ ವಿರುದ್ಧ ಮಾತಾಡಿ, ಅದರಲ್ಲೂ ವಿಶೇಷವಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ, ಸಂಸದರಾಗಿರ್ತಕ್ಕಂಥ, ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ GM ಸಿದ್ದೇಶ್ವರ್ ಅವ್ರ ಬಗ್ಗೆ
ಮಾತನಾಡಿದರೆ ಅವ್ರಿಗೆ ಹೆಚ್ಚು ಮೈಲೇಜ್ ಬರುತ್ತೆ ಅಂತ ಅನಿಸುತ್ತೆ ಅವರಿಗೆ. ತಮ್ಮ ನಾಯಕರನ್ನು ಮೆಚ್ಚಿಸುವ ಸಲುವಾಗಿ ನಿರುದ್ಯೋಗಿ ಕಾಂಗ್ರೆಸ್ನವರು ಹೋರಾಟ ಮಾಡಿದ್ದಾರೆ. ಸಂಸದರ ಬಗ್ಗೆ ಹೆಚ್ಚು ಮಾತನಾಡಿದರೆ ಮೈಲೇಜ್ ಬರುತ್ತದೆ ಅಂದುಕೊಂಡಿದ್ದಾರೆ. ಸಂಸದರನ್ನು ನಿಂದಿಸಿದರೆ ದೊಡ್ಡವರಾಗುತ್ತೇವೆ ಎನ್ನುವ ಭ್ರಮೆಯಲ್ಲಿದ್ದಾರೆ. ಇದನ್ನು ನೋಡಿದರೆ ಕಾಂಗ್ರೆಸ್ನ ಕೆಲ ಮುಖಂಡರು ಯಾವ ಹಂತಕ್ಕೆ ಕಂಗಾಲಾಗಿದ್ದಾರೆ ಎನ್ನುವುದು ತಿಳಿಯುತ್ತದೆ ಎಂದರು. ಸಂಸದರಿಗೆ ಪರ್ಸೆಂಟೇಜ್ ನೀಡಲಾಗುತ್ತದೆ ಎಂದು ಹೇಳಿರುವುದು ಖಂಡನೀಯ. ಸಂಸದರು ತಮ್ಮ ಸ್ವಂತ ವೆಚ್ಚದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯ ಮಾಡಿ ಮಾದರಿಯಾಗಿದ್ದಾರೆ. ಅವರ ಬಗ್ಗೆ ಮಾತನಾಡುವುದು ಸರಿಯಲ್ಲ ಎಂದರು. ಕಾಂಗ್ರೆಸ್ನ ಕೆಲ ಮುಖಂಡರಿಗೆ ಆಕಾಶಕ್ಕೆ ಉಗಿದರೆ ತಮ್ಮ ಮೇಲೆಯೇ ಸಿಡಿಯುತ್ತದೆ ಎಂಬ ಅರಿವು ಇಲ್ಲ. ಇದು ಅವರ ನೈತಿಕ ದಿವಾಳಿತನ ತೋರಿಸುತ್ತದೆ. ಏನಾದರೂ ಮಾಡಿ ಜನಪ್ರಿಯತೆ ಗಳಿಸಬೇಕೆಂಬ ಮನಸ್ಥಿತಿ ಕಾಂಗ್ರೆಸ್ನ ಕೆಲ ಮುಖಂಡರಿಗಿದೆ ಎಂದರು. ಪಾಲಿಕೆಯಲ್ಲಿ ಭ್ರಷ್ಟಾಚಾರದ ಪಿತಾಮಹರು ಕಾಂಗ್ರೆಸ್ನವರು. ಅವರಿಂದ ಪಾಠ ಕಲಿಯುವ ಅವಶ್ಯಕತೆ ಇಲ್ಲ. ಅನಾವಶ್ಯಕವಾಗಿ ಹೇಳಿಕೆ ನೀಡುವುದನ್ನು ಬಿಟ್ಟು ನಿಮ್ಮ ಪಕ್ಷದ ಕೆಲಸ ಮಾಡಿ ಎಂದು ಇದೇ ವೇಳೆ ಸಲಹೆ ನೀಡಿದರು. ರಾಜ್ಯದಲ್ಲಿ ಲೋಕಾಯುಕ್ತವಿದೆ, ನ್ಯಾಯಾಲಯ ಇದೆ. ಕಾನೂನುಬದ್ಧ ಹೋರಾಟ ಮಾಡಬೇಕು. ಒಳ್ಳೆಯ ದಾರಿಯಲ್ಲಿ ಹೋರಾಟ ಮಾಡಬೇಕು. ಸುಳ್ಳು ಆರೋಪದಿಂದ ಯಾರನ್ನೂ ಮೆಚ್ಚಿಸಲು ಸಾಧ್ಯವಿಲ್ಲ. ತಾಕತ್ತಿದ್ದರೆ ದಾಖಲೆ ಸಹಿತ ದೂರು ನೀಡಿ ಎಂದು ಕಾಂಗ್ರೆಸ್ ಮುಖಂಡರಿಗೆ ಸವಾಲು ಹಾಕಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಯಶವಂತರಾವ್ ಜಾಧವ್, ಶ್ರೀನಿವಾಸ್ ದಾಸಕರಿಯಪ್ಪ, ಬಿಎಸ್ ಜಗದೀಶ್, ಡಿಎಸ್ ಶಿವಶಂಕರ್, ಪ್ರಕಾಶ್, ಗೋವಿಂದರಾಜ್ ಹಾಗೂ ಎಚ್ಪಿ ವಿಶ್ವಾಸ್ ಉಪಸ್ಥಿತರಿದ್ದರು. ದಾವಣಗೆರೆ ಜಿಲ್ಲಾ ಶಾಲಾ ಆಟೋ ಮತ್ತು ವ್ಯಾನ್ ಚಾಲಕರ ಸಂಘದ ವತಿಯಿಂದ ನವೆಂಬರ್ 12 ಶನಿವಾರ ಶಾಲಾ ಆಟೋ ಮತ್ತು ವ್ಯಾನ್ ರ್ಯಾಲಿ, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ವಿ ಮಂಜುನಾಥ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೆಂಬರ್ 12 ಶನಿವಾರ ಬೆಳಗ್ಗೆ 8 ಗಂಟೆಗೆ ನಗರದ ಸರ್ಕಾರಿ ಪ್ರೌಢಶಾಲಾ ಮೈದಾನದಲ್ಲಿ ರ್ಯಾಲಿಗೆ ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ, ಮಾಜಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ದಿನೇಶ್ ಕೆ ಶೆಟ್ಟಿ, ಅಬ್ದುಲ್ ಜಬ್ಬಾರ್, ಗಡಿಗುಡಾಳ್ ಮಂಜುನಾಥ್ ಚಾಲನೆ ನೀಡಲಿದ್ದು, ಜಿಲ್ಲಾಧ್ಯಕ್ಷ ಮಂಜುನಾಥ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ ಮುಖಂಡರಾದ ಎ ನಾಗರಾಜ್, ವಿನಾಯಕ್ ಪೈಲ್ವಾನ್, ಶಿವನಹಳ್ಳಿ ರಮೇಶ್, ಕೆಜಿ ಶಿವಕುಮಾರ್, ಆಶಾ ಉಮೇಶ್, ಸುಧಾ ಇಟ್ಟಿಗುಡಿ ಮಂಜುನಾಥ್, ಶಿವಗಂಗಾ ಬಸವರಾಜ್, ಕೆ ಚಮನ್ ಸಾಬ್, ಕೆ ಜಾಕೀರ್, ಸುರೇಶ್, ಭಾನು ಉಪಸ್ಥಿತರಿರುವರು ಎಂದು ತಿಳಿಸಿದರು. ಕಾರಣ ಏನಪ್ಪ ಅಂತಂದರೆ, ನಮ್ಮ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ಕೊಂಡು ಹೋಗ್ಲಿಕ್ಕೋಸ್ಕರ ನಮ್ಮ ಸಂಘ ಉದ್ಘಾಟನೆ ಮಾಡ್ಕೊಂಡ್ವಿ. ನಮ್ಮ ಸಂಘದಿಂದ ಯಾವುದೇ ರಾಜಕೀಯ ಪಕ್ಷದ ವಿರುದ್ಧವಾಗಲಿ ಅಥವಾ ಪರವಾಗಲಿ ನಾವು ಕೆಲಸ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾವು ನಮ್ಮ ಸಂಘಟನೆಯಿಂದ ಏನಿದ್ರು ವರ್ಷಕ್ಕೊಂಡೊಮ್ಮೆ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಬರ್ತಾ ಇದ್ದೀವಿ. ಹೈಸ್ಕೂಲ್ ಮೈದಾನದಲ್ಲಿ ಬೆಳಗ್ಗೆ 8 ಗಂಟೆಗೆ ಒಂದು 300 ಆಟೋ ಮತ್ತು ವ್ಯಾನ್ ರ್ಯಾಲಿ ಇರುತ್ತೆ. ಬೆಳಗ್ಗೆ 8 ಗಂಟೆಗೆ. ಮಧ್ಯಾಹ್ನ ಒಂದು 200 ಜನ ಬ್ಲಡ್ ಡೊನೇಟ್ ಮಾಡ್ತೀವಿ. ಸಂಜೆ ರಸಮಂಜರಿ ಕಾರ್ಯಕ್ರಮ ಇರುತ್ತೆ. ಸಂಜೆ ಅದ್ದೂರಿಯಾಗಿ ಬೆಂಗಳೂರಿಂದ ಎಲ್ಲ GTV ಕಲರ್ಸ್ ಕನ್ನಡದವ್ರನ್ನ ಕರೆ ಕಳಿಸ್ಬಿಟ್ಟು ನಾವು ಕಾರ್ಯಕ್ರಮ ಮಾಡಿಸ್ತೀವಿ. ಸಂಜೆ ಸಂದೀಪ್ ಹಾಡುಗಾರರು, ಸಂದೀಪ್ ಮಂಗಳೂರು, ಜಿ ಕನ್ನಡ, ಕಲರ್ಸ್ ಕನ್ನಡ, ಆಮೇಲೆ ಆಶಾ ಭಟ್ ಜಿ ಕನ್ನಡ, ಕಾಸಿಂ ಜಿ ಕನ್ನಡ ಅಲ್ಲ ಜಿ ಕನ್ನಡ, ಕಾಸಿಂ ಹಾವೇರಿ ಕಾಸಿಂ ಚೇರ್ ಮೇಲೆ ಕೂತ್ಕೊಂಡು ಆಡ್ತಿದ್ರಲ್ಲ ಅವರು, ಮತ್ತು ಜೂನಿಯರ್ ವಿಷ್ಣುವರ್ಧನ್ ಫ್ರೆಂಡ್ಸ್ ಮೆಲೋಡಿಸ್ ಆರ್ಕೆಸ್ಟ್ರಾ ದಾವಣಗೆರೆ. ಸಂಜೆ 5 ಗಂಟೆಗೆ ಪ್ರೌಢಶಾಲಾ ಮೈದಾನದಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ರಸಮಂಜರಿ ಕಾರ್ಯಕ್ರಮಕ್ಕೆ ಸಂಸದ ಜಿಎಂ ಸಿದ್ದೇಶ್ವರ್, ಎಸ್ಎ ರವೀಂದ್ರನಾಥ್ ಚಾಲನೆ ನೀಡಲಿದ್ದಾರೆ.
ವಿಶೇಷ ಆಹ್ವಾನಿತರಾಗಿ ಶಾಸಕ ಎಸ್ ವಿ ರಾಮಚಂದ್ರಪ್ಪ, ಮೇಯರ್ ಆರ್ ಜಯಮ್ಮ ಗೋಪಿನಾಯಕ್ ಆಗಮಿಸಲಿದ್ದು, ಜಿಲ್ಲಾಧ್ಯಕ್ಷ ವಿ ಮಂಜುನಾಥ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಮುಖಂಡರಾದ ಯಶವಂತರಾವ್ ಜಾಧವ್, ಶ್ರೀನಿವಾಸ್ ದಾಸಕರಿಯಪ್ಪ, ಲೋಕಿಕೆರೆ ನಾಗರಾಜ್, ಬಿಜಿ ಅಜಯ್ ಕುಮಾರ್, ರಾಜನಹಳ್ಳಿ ಶಿವಕುಮಾರ್, ದೇವರಮನಿ ಶಿವಕುಮಾರ್, ಆರ್ ಶಿವಾನಂದ, ರಾಜು ಸೇಠ್, ಕೆ ಮಂಜುನಾಥ್, ಕೆಆರ್ ವೀರೇಶ್ ಉಪಸ್ಥಿತರಿರುವರು ಎಂದು ಮಾಹಿತಿ ನೀಡಿದರು. ರಸಮಂಜರಿ ಕಾರ್ಯಕ್ರಮದಲ್ಲಿ ಗಾಯಕರಾದ ಸಂದೀಪ್, ಆಶಾ ಭಟ್, ಕಾಸಿಂ, ಜೂನಿಯರ್ ವಿಷ್ಣುವರ್ಧನ್ ಪಾಲ್ಗೊಳ್ಳಲಿದ್ದಾರೆ ಹಾಗೂ ಫ್ರೆಂಡ್ಸ್ ಮೆಲೋಡಿಸ್ನಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮವಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಎಎಂ ರುದ್ರಸ್ವಾಮಿ, ಮೊಹಮ್ಮದ್ ರಫೀಕ್, ನೀಲಕಂಠಪ್ಪ, ನಿತ್ಯಾನಂದ, ಎಂಸಿ ಸ್ವಾಮಿ ಉಪಸ್ಥಿತರಿದ್ದರು. ಇನ್ನಷ್ಟು ಸುದ್ದಿಗಳು ಒಂದು ಸಣ್ಣ ಬ್ರೇಕ್ ಆದ ಮೇಲೆ. ದಾವಣಗೆರೆಗೆ ಟ್ರಿಪ್ ಹೋಗ್ತಾ ಇದ್ದೀವಿ. ದಾವಣಗೆರೆನಲ್ಲಿ ಏನಿದೆ ಅಂದ್ರೆ ಅದು ಸರ್ಪ್ರೈಸ್. ನಿಮ್ಗೆ ಮದುವೆ ದಿನಾನೇ ಗೊತ್ತಾಗೋದು. ನಾವು ದಾವಣಗೆರೆ ರೀಚ್ ಆದ್ವಿ. ಇಷ್ಟು ಬೇಗನಾ? ದಾವಣಗೆರೆನಲ್ಲಿ ಏನಿದೆ ಅಂದ್ರೆ ರಾಜ್ಯದ ಅತ್ಯಂತ ದೊಡ್ಡದಾದ ಹೊಸ BSC ಎಕ್ಸ್ಕ್ಲೂಸಿವ್ ಶೋರೂಮ್. ಸೂಪರ್. ಸಚ್ ಅ ಹ್ಯೂಜ್ ಕಲೆಕ್ಷನ್ ಆಫ್ ಸಾರೀಸ್. ಕಾಂಚೀಪುರಂ ಸೀರೆಗಳು, ಡಿಸೈನರ್ ಸೀರೆಗಳು, ಕಾಟನ್ ಸೀರೆಗಳು, ಹಲವಾರು ತರದ ಸೀರೆಗಳು ಎಲ್ಲ ರೀತಿಯ ಒಕೇಶನ್ಗಳಿಗೆ. ನಮ್ಮ ಮನಸ್ಸಿಗೆ ಮೆಚ್ಚುಗೆಯಾಗೋ ಚೂಡಿದಾರ್, ಕುರ್ತಿ, ಲೆಗಿನ್ಸ್, ಜೀನ್ಸ್, ಟಾಪ್ಸ್ ಮತ್ತೆ ಡ್ರೆಸ್ ಮೆಟೀರಿಯಲ್ಗಳು ಸಿಗುತ್ತವೆ. ನಮ್ಮ ಕ್ಯೂಟ್ ಬೇಬಿಗೆ ಕ್ಯೂಟೆಸ್ಟ್ ಕಲೆಕ್ಷನ್ಸ್. ಐ ಗಾಟ್ ಆಲ್ ದ ಡ್ರೆಸ್ಸಸ್. ಅಣ್ಣಂಗೆ ಇಷ್ಟವಾಗೋ ಎಲ್ಲ ಬ್ರ್ಯಾಂಡ್ಗಳು ಇಲ್ಲೇ ಸಿಗ್ತವೆ. ಆದ್ರೆ MRP ಅಲ್ಲ, BSP ಅಲ್ಲಿ. BSP ಅಂದ್ರೆ BSc ಸ್ಪೆಷಲ್ ಪ್ರೈಸ್. BSc ಎಕ್ಸ್ಕ್ಲೂಸಿವ್ ಫ್ರಮ್ BS ಚನ್ನಬಸಪ್ಪ ಅಂಡ್ ಸನ್ಸ್, ಡೆಂಟಲ್ ಕಾಲೇಜ್ ರೋಡ್, ದಾವಣಗೆರೆ. ದಾವಣಗೆರೆಯಲ್ಲಿ ಮತ್ತು ಸುತ್ತಮುತ್ತಲಿನ ಜಿಲ್ಲೆಯ ಗ್ರಾಹಕರ ನಂಬಿಕೆ ಗಳಿಸಿ ಎಲ್ಲಾ ರೀತಿಯ 916 ಹಾಲ್ಮಾರ್ಕ್ ಆಭರಣಗಳನ್ನು ಅತ್ಯಂತ ವಿಶ್ವಾಸಪೂರ್ಣ ಬೆಲೆಗಳಲ್ಲಿ ನೀಡುತ್ತಿದ್ದೇವೆ. ಹಿಂದೆ ಭೇಟಿ ಕೊಡಿ. ಶ್ರೀ ಮರಳುಸಿದ್ದೇಶ್ವರ ಜ್ಯುವೆಲರ್ಸ್, ಮುದೇಗೌಡರು ಪರಮೇಶ್ವರಪ್ಪ ಬೆಳ್ಳಿ ಬಂಗಾರದ ಅಂಗಡಿ, ಕೋದಂಡರಾಮ ದೇವಸ್ಥಾನದ ಹತ್ತಿರ, ಚಾಮರಾಜಪೇಟೆ, ದಾವಣಗೆರೆ. ಮೊಬೈಲ್ 9019215535. ನಲ್ಲೂರು ವಿಜಯ ಜ್ಯುವೆಲರಿ ಮಾರ್ಟ್, ದಾವಣಗೆರೆ. ಸಾಂಪ್ರದಾಯಿಕ ಮತ್ತು ಆಧುನಿಕ ವಿನ್ಯಾಸದ ಚಿನ್ನ, ಬೆಳ್ಳಿ, ವಜ್ರದ ಆಭರಣಗಳಿಗೆ ಕಳೆದ 75 ವರ್ಷಗಳಿಂದ ಮಧ್ಯ ಕರ್ನಾಟಕದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಜ್ಯುವೆಲರ್ಸ್. ಗ್ರಾಹಕರ ಅನುಕೂಲಕ್ಕಾಗಿ 500 ರೂಪಾಯಿಗಳಿಂದ 5,000ವರೆಗಿನ ಸುಲಭ ಮಾಸಿಕ ಕಂತುಗಳ ಯೋಜನೆಗಳು ಲಭ್ಯವಿದೆ. ಕೇವಲ 11 ಕಂತು ಪಾವತಿಸಿದರೆ 1 ಕಂತು ಬೋನಸ್ ನೀಡಲಾಗುವುದು. ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಬಾಂಬೆ, ಕೊಯಮತ್ತೂರು, ಕಾರವಾರ, ಜೈಪುರ ಹಾಗೂ ಕೋಲ್ಕತ್ತಾ ಆಭರಣಗಳು ಸಹ ದೊರೆಯುತ್ತವೆ. ನಲ್ಲೂರು ವಿಜಯ ಜ್ಯುವೆಲರಿ ಮಾರ್ಟ್, ಮಂಡಿಪೇಟೆ, ದಾವಣಗೆರೆ. ಒಳ್ಳೆಯ ಸ್ಟೈಲ್, ಒಳ್ಳೆಯ ಪವರ್, ಒಳ್ಳೆಯ ಮೈಲೇಜ್ ಇದೆ ಫಸಿನೋ ಗುರು. ಮತ್ತೊಮ್ಮೆ ಲೋಕಲ್ ನ್ಯೂಸ್ಗೆ ಸ್ವಾಗತ. ದಾವಣಗೆರೆಯಲ್ಲಿ ಕಳೆದ 35 ವರ್ಷಕ್ಕೂ ಹೆಚ್ಚಿನ ಕಾಲದಿಂದಲೂ ಮಂಡಕ್ಕಿ ಬಟ್ಟಿಯ ಅನೇಕ ಜ್ವಲಂತ ಸಮಸ್ಯೆಗಳಿವೆ. ಈ ಬಗ್ಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಅಧಿಕಾರಿಗಳು ಕ್ರಮ ಕೈಗೊಂಡು ಸಮಸ್ಯೆ ಬಗೆಹರಿಸಲು ಮುಂದಾಗಬೇಕಿದೆ ಎಂದು ಮಂಡಕ್ಕಿ ಬಟ್ಟಿ ತಯಾರಕ ಸಂಘದ ಮಾಜಿ ಅಧ್ಯಕ್ಷ ಮಹಮ್ಮದ್ ಅರ್ಷದ್ ಮುನ್ನಾ ಆಗ್ರಹಿಸಿದರು. ನಮ್ಮ ಸಮಸ್ಯೆ ಬಗೆಹರಿತಿಲ್ಲ, ಕೇಳಿ ಎಲ್ಲರಿಗೂ ಸಾಕಾಯ್ತು. ಅದಕ್ಕೋಸ್ಕರ ನಿಮ್ಮ ಮೂಲಕ ತಿಳಿಸೋಣ ಸರ್ಕಾರಕ್ಕೆ. ಮೊದಲನೇ ಆದ ನಮ್ಮ ಸದಸ್ಯರಾದ GM ಸಿದ್ದೇಶ್ ಅವರು ಒಂದು ಪೇಪರ್ನಾಗ ಕೊಟ್ಟಿದ್ದಾರೆ, ಮಂಡಕ್ಕಿ ಬಟ್ಟೆಯವ್ರಿಗೆ ಬ್ಯಾಂಕ್ಗಳು ಲೋನ್ ಕೊಡ್ರಿ, ಮಂಡಕ್ಕಿ ಚೆನ್ನಾಗಿ ಮಾಡ್ತಾರ,
ಅಂತ ಪೇಪರ್ ಮೂಲಕ ಅವ್ರು ತಿಳಿಸಿದ್ದಾರೆ. ಅದು ಯಾವ ಥರದ ಲೋನು, ಎಂಥದ್ದು ಲೋನ್ ಅನ್ನೋದು ನಮಗೆ ಅರ್ಥ ಆಗಿಲ್ಲ. ಆಮೇಲೆ ನಮ್ಮದು ಮಂಡಕ್ಕಿ ಬಟ್ಟಿ ಸ್ಥಳಾಂತರದ್ದು ಭಾಳ ಸಮಸ್ಯೆ ಆಗಿದೆ. ಭಾಳ ದಿವಸದಿಂದ ನಾವು ಕೇಳ್ತಾಯಿದ್ದೀವಿ, ನಮಗೆ ಮಂಡಕ್ಕಿ ಬಟ್ಟಿ ಸ್ಥಳಾಂತರ ಮಾಡ್ತಿಲ್ಲ. ಆಮೇಲೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಪೇಳ್ನಾಗ 20 ಕೋಟಿ ರೂಪಾಯಿ ನಮಗೆ ಮಂಡಕ್ಕಿ ಬಟ್ಟಿಗೆ ಜಮೀನು ತಗೊಳಕ್ಕೆ ಸ್ಯಾಂಕ್ಷನ್ ಮಾಡಿದರು. ಮತ್ತೆ ಕೇಳಿದಾಗ ನಾವು ನಮಗೆ ಬರಲಿಲ್ಲ ದುಡ್ಡು ಅಂತ ಹೇಳಿದರು. ಅಲ್ಲಿ ಹೆಚ್ಚು ಕಡಿಮೆ ಭಾಳ ಜನ ಅವ್ರಿಗೇನು ಅನುಕೂಲ ಇಲ್ಲ, ಮಂಡಕ್ಕಿ ಬಟ್ಟೆಯವ್ರಿಗೆ ಜಾಗನೂ ಇಲ್ಲ, ಮಾಡ್ಕೊಂಡು ತಿನ್ನೋಕೆ ಏನೂ ಇಲ್ಲ, ಯಾರದೇ ಜಾಗ ಯಾರ್ದೇ ಶೆಡ್ನಾಗ ಓನರ್ ಅವರು ಅಂಥವ್ರು ಭಾಳ ಜನ ಇದ್ದಾರೆ. ಅವರಿಗೆ ಸಮಸ್ಯೆ ದಯವಿಟ್ಟು ಸರ್ಕಾರದಿಂದ ಯಾವ ಕಾರಣಕ್ಕೂ ಅವ್ರ ಸಮಸ್ಯೆ ಬಗೆಹರಿಸಬೇಕು ಅಂತ ನಾನು ಕೇಳ್ಕೊತಿದ್ದೆ. ಇಲ್ಲ ಮೇಡಮ್, ಬೇಡ ಅಂತ ಹೇಳ್ತಿರೋದು ಅನುಕೂಲದಾಗ ಇದ್ದಾರಲ್ಲ ಅವ್ರು ಬೇಡ ಅಂತ ಹೇಳ್ತಿದ್ದಾರೆ ಮೇಡಮ್. ಅವರಿಗೆ ಬೇಕಾದವರಿಗೆ ಅವ್ರು ಕೇಳ್ತಿಲ್ಲ ಮೇಡಮ್, ಬೇಕಾ ನಿಮಗೆ ಬೇಡ ಅಂತ. ಮಂಡಕ್ಕಿ 750 ಮಂಡಕ್ಕಿ ಬಟ್ಟೆ ಅದಾವ ಮೇಡಮ್. ಒಂದು ಬಟ್ಟಿಗೆ 5 ಜನ ಮೇಡಮ್ ಕೆಲಸ ಮಾಡೋದು. ಅನುಕೂಲದಾಗ ಐತಿ ಅವರಿಗೆ, ಅವರು ಬೇಡ ಅಂತದಾರ. ಅದ್ರಾಗ ಒಂದು ಅರ್ಧ ಜನ ಇದಾರೆ ಮೇಡಮ್. ಇದಾರೆ 300-400 ಜನ, 300 ಜನ ಇರ್ಬೋದು. ಉಳಿದಿದ್ದು 700-550 ಜನ ಅವ್ರಿಗೇನು ಇಲ್ಲ. ಯಾರ್ದ ಜಾಗ ಯಾರ್ದ ಶೆಡ್ ಓನರ್ ಅವರು. ಈ ನಮ್ಮ ಸದಸ್ಯರು ಲೋನ್ ಹೆಂಗೆ ಕೊಡ್ತಾರ, ಏನು ಜಾಗ ಇದ್ದವ್ರು ಕೊಡ್ತಿದಾರಾಗ, ಬಾಡಿಗೆಗೆ ಮಾಡ್ಕೊಂಡು ತಿಂತಾರ ಅಂಥವ್ರು ಕೊಡಿಸ್ತಾ ಇದಾರ. ಅದು ಯಾವ ಥರದ್ದು ಲೋನ್ ಅನ್ನೋದು ನಮಗೆ ಅರ್ಥ ಆಗಿಲ್ಲ. ಹ್ಞೂ ಸರ್, ಭಾಳ ಸತಿ ಭೇಟಿಯಾಗಿದ್ದಾವೆ. ಅವರು ಕರ್ಕೊಂಡು ಹೋಗಿದ್ದಾರೆ, ನಮಗೆ CM ಹತ್ರನೂ ಕರ್ಕೊಂಡು ಹೋಗಿದ್ದಾರೆ. ಸಮ್ಮಿಶ್ರ ಸರ್ಕಾರ ಇದ್ದಾಗೂ ಕರ್ಕೊಂಡು ಹೋಗಿದ್ರು. ಮತ್ತು ನಮ್ಮ ಬಸವರಾಜ ಬೊಮ್ಮಾಯಿ CM ಇದ್ದಾರಲ್ಲ, ಅವ್ರಿಗೂ ನಮಗೆ ಅವ್ರ ಕಡೆಯಿಂದ ಮನವಿ ಪತ್ರನೂ ಕೊಟ್ಟಿದ್ರು. ಮಂಡಕ್ಕಿ ಬಟ್ಟೆಯವರಿಗೆ ಸ್ಥಳಾಂತರ ಮಾಡಿರಿ, ನೀವು ಇವ್ರಿಗೆ ಅನುಕೂಲ ಮಾಡಿಕೊಡ್ರಿ ಅಂತ ಅವ್ರು ಭಾಳ ನಮ್ಮ ಬಗ್ಗೆ ಇದು ಮಾಡಿದ್ದಾರೆ ಸರ್. ಎಲ್ಲದು ಬೇಕು ಸರ್. ಈಗ ಬಳೆ ಸ್ಥಳಾಂತರ ಮಾಡಿದರೆ ಅನುಕೂಲ ಆಗದ, ಅದಕ್ಕೆ ಮೂಲಭೂತ ಸೌಕರ್ಯನೂ ಬೇಕು ನಮಗೆ ಯಾವ ಕಾರಣಕ್ಕೂ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾವಣಗೆರೆ ನಗರದಲ್ಲೇ 750ಕ್ಕೂ ಹೆಚ್ಚು ಮಂಡಕ್ಕಿ ಬಟ್ಟಿ ಕಾರ್ಯನಿರ್ವಹಿಸುತ್ತವೆ. ಅದರಲ್ಲಿ ಕೆಲವು ಸುಧಾರಿತ ಮಂಡಕ್ಕಿ ಬಟ್ಟಿಗಳಿದ್ದರೆ ಇನ್ನು ಕೆಲವು ಹಳೆಯ ಮಾದರಿಯಲ್ಲಿವೆ. ಆದರೆ ಹಿಂದಿನಂತೆ ಟೈರುಗಳನ್ನು ಸುಡುವ ಬದಲಿಗೆ ಶೇಂಗಾದ ಹೊಟ್ಟು ಕಟ್ಟಿಗೆ ಬಳಕೆ ಮಾಡಲಾಗುತ್ತದೆ. ಆದರೂ ಇನ್ನು ಹಲವಾರು ಸಮಸ್ಯೆಗಳು ನಮ್ಮನ್ನು ಕಾಡುತ್ತಿವೆ. ಈ ಕುರಿತು ಸರ್ಕಾರ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಎಂದು ಮನವಿ ಮಾಡಿದರು. ಇಂದಿನ ಸ್ಪರ್ಧಾತ್ಮಕ ದಿನಗಳಲ್ಲಿ ಮಂಡಕ್ಕಿ ಉತ್ಪಾದನೆ ಮತ್ತು ಮಾರಾಟ ಮಾಡುವ ದುಸ್ಥಿತಿ ತಲುಪಿದೆ. ಈ ಕೆಲಸದಿಂದ ನಮ್ಮ ಜೀವನ ನಡೆಸುವುದು ಕಷ್ಟವಾಗಿದೆ. ಕಾರಣ ಸರ್ಕಾರದ ಅವಶ್ಯಕತೆ ಇದೆ. ಹಲವಾರು ವರ್ಷಗಳಿಂದ ಈ ಕೆಲಸದಲ್ಲಿ ನಮ್ಮ ಕುಟುಂಬಗಳು ಅವಲಂಬಿತವಾಗಿದ್ದು ನಮಗೆ ಪರ್ಯಾಯ ಕೆಲಸ ಮಾಡುವುದು ಬರುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಮಂಡಕ್ಕಿ ಬಟ್ಟೆಯ ಉತ್ಪಾದನೆ ಬೇಡಿಕೆ ಕೂಡ ಕುಸಿದಿದ್ದು ನಾವುಗಳು ನಷ್ಟ ಅನುಭವಿಸುವಂತಾಗಿದೆ ಎಂದು ಹೇಳಿದರು. ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಸಂಸದರು ಸರ್ಕಾರದಿಂದ ಸಾಲ ಕೊಡುವುದಾಗಿ ಹೇಳಿದ್ದಾರೆ. ಆದರೆ ಇದು ಯಾವ ರೀತಿ ನೀಡಲಾಗುತ್ತಿದೆ ಎನ್ನುವ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ನಮಗೆ ಮಾಹಿತಿ ನೀಡಬೇಕು. ಇದಲ್ಲದೆ ದಾವಣಗೆರೆಯಲ್ಲಿ ನಡೆಸಲಾಗುತ್ತಿರುವ ಮಂಡಕ್ಕಿ ಬಟ್ಟಿಗಳನ್ನು ನಗರದ ಸುತ್ತಮುತ್ತಲಿನ 10-12 ಕಿಲೋಮೀಟರ್ ಪ್ರದೇಶದಲ್ಲಿ ಸ್ಥಳಾಂತರ ಮಾಡಿದರೆ ನಮಗೆ ಯಾವುದೇ ಅಭ್ಯಂತರ ಇಲ್ಲ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಸಮೀವುಲ್ಲಾ, ಅಬ್ದುಲ್ ಸತ್ತಾರ್ ಸಾಬ್, ಮೊಹಮ್ಮದ್ ಆರಿಫ್, ಅಬ್ದುಲ್ ಗಫಾರ್ ಸಾಬ್ ಇತರರು ಇದ್ದರು. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿಯ ಗಂಗಾವತಿ ಭೀಮಪ್ಪನವರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹಮ್ಮಿಕೊಂಡ 2022-23ನೇ ಸಾಲಿನ NSS ವಾರ್ಷಿಕ ವಿಶೇಷ ಶಿಬಿರ ಕಾರ್ಯಕ್ರಮವನ್ನು ವಲ್ಲಭಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುಳಾ ವಿ ಕಾಳೇಶ್ ಅವರು ಉದ್ಘಾಟಿಸಿದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ RD ನವೀನ್ ಕುಮಾರ್ ಮಾತನಾಡಿ, NSS ಸಹಬಾಳ್ವೆ ಮತ್ತು ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸುತ್ತದೆ ಎಂದು ತಿಳಿಸಿದರು. ನಿಕಟಪೂರ್ವ NSS ಕಾರ್ಯಕ್ರಮ ಅಧಿಕಾರಿ ಶ್ರೀ ಹುಲ್ಲೇಪ್ಪ ಎಸ್ ಅವರು ಮಾತನಾಡಿ NSS ಇತಿಹಾಸವನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಲ್ಲಭಾಪುರ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗಂಗಾವತಿ ಭೀಮಪ್ಪನವರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು ಹಾಜರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಡಾಕ್ಟರ್ MK ದುರ್ಗಪ್ಪ ಅವರು ವಹಿಸಿಕೊಂಡಿದ್ದರು.
ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಶ್ರೀ ಜೆಬಿ ನಾಗರಾಜ್ ಅವರು ಎನ್ಎಸ್ಎಸ್ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಈ ವೇಳೆ ಕಾಲೇಜು ವಿದ್ಯಾರ್ಥಿನಿಯರು, ಊರಿನ ನಾಗರಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪೂರ್ವಭಾವಿಯಾಗಿ ನಿಮ್ಮ ಪ್ರಿನ್ಸಿಪಲ್ ಸರ್ ಬಂದಾಗ ಅವರು ಹೇಳ್ತಾರೆ, ನಮ್ಮ ಇವರು ಹೇಳ್ತಿದ್ರು, ಅಧ್ಯಕ್ಷರು ಸದಸ್ಯರು ಹೇಳ್ತಾ ಇದ್ರು, 2010 ಒಂದು ಬ್ಯಾಚ್ ಬಂದಿದೆ ಸರ್, ಅದ್ಭುತವಾದ ಕೆಲಸಗಳು ಮಾಡೋದು ಸರ್ ನಮ್ಮಲ್ಲಿ ಅಂತೇಳಿ. ಸೊ ಅದನ್ನು ನಾಳೆ ನೀವು ಹೋಗಿ ಒಂದು 10-15 ವರ್ಷ ಆದ್ಮೇಲೆ ಕೂಡ ವಲ್ಭಾಪುರ ಗ್ರಾಮಕ್ಕೆ ಈ ರೀತಿ ಸರ್ಕಾರಿ ಹಿರಿಯ ಪದವಿ ಪೂರ್ವ ಕಾಲೇಜವರು ಬಂದಿದ್ರು, ಒಳ್ಳೆ ಅದ್ಭುತವಾದಂಥ ಕಾರ್ಯಕ್ರಮ ಮಾಡೋದು, ಅದ್ಭುತವಾದಂಥ ಸೇವೆ ಮಾಡೋದು ಅಂತ ನೆನೆಸ್ಬೇಕು ನಮ್ಮ ವಲ್ಭಾಪುರ ಗ್ರಾಮ ಪಂಚಾಯತಿಯವರು. ಆ ರೀತಿ ಕೆಲಸ ನೀವು ಮಾಡಿ ಅಂತ ಹೇಳ್ಕೊಂತ ಹೇಳಕ್ ಇಷ್ಟಪಡುತ್ತೆ. ಅವರಲ್ಲಿ ವಿನಂತಿ ಮಾಡ್ತಾರೆ, ಒಂದು ಸಮಿತಿ ಆಗುತ್ತೆ. ವಿ.ಕೆ.ಆರ್. ರಾವ್ ಅವರ ಒಂದು ನೇತೃತ್ವದಲ್ಲಿ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಮೊದಲು ಪದವಿ, ಸ್ನಾತಕೋತ್ತರ ಪದವಿಗಳಲ್ಲಿ ಆರಂಭ ಆಗುತ್ತೆ. ನಂತರ PU ಕಾಲೇಜುಗಳಲ್ಲಿ, ಹೈಸ್ಕೂಲ್ಗಳಲ್ಲಿ ಈಗ NSS ಘಟಕ ಇದೆ. ಈ NSS, NCC, ಸ್ಕೌಟ್ ಅಂಡ್ ಗೈಡ್ಸ್ ಇವೆಲ್ಲವೂ ಏನ್ ಮಾಡ್ತವೆ ಅಂದ್ರೆ ವಿದ್ಯಾರ್ಥಿಗಳನ್ನ ವಿಶೇಷವಾಗಿ ತರಬೇತುಗೊಳಿಸ್ತವೆ, ವ್ಯಕ್ತಿತ್ವ ವಿಕಸನ ಆಗುತ್ತೆ. ಆ ಕಾರಣದಿಂದಾಗಿ ನಾವು NSS ಶಿಬಿರಗಳಲ್ಲಿ ತೊಡಗಿಸಿಕೊಂಡಾಗ ಮಕ್ಕಳು ಸಾಮಾಜಿಕವಾಗಿ ಬೆಳಲಿಕ್ಕೆ ಅನುವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇಂಥ ಒಂದು ವಿಶೇಷ ಶಿಬಿರಗಳನ್ನ ಗ್ರಾಮದಲ್ಲಿ ಹಾಕಿಕೊಳ್ಳಲಾಗುತ್ತೆ. ಪ್ರತಿ ವರ್ಷವೂ ಕೂಡ ಒಂದೊಂದು ಗ್ರಾಮವನ್ನು ದತ್ತಗ್ರಾಮವಾಗಿ ತೆಗೆದುಕೊಂಡು ಅಲ್ಲಿ ಶ್ರಮದಾನ, ಸಾಕ್ಷರತೆ, ಸೇವಾ ಮನೋಭಾವ, ವ್ಯಕ್ತಿತ್ವ ವಿಕಸನ, ಆರೋಗ್ಯ ಜಾಗೃತಿ. ಈಗ ಕೆಲವು ಸಂಕ್ಷಿಪ್ತ ಸುದ್ದಿಗಳನ್ನ ನೋಡೋಣ. ಬಾಗಲಕೋಟೆ ಜಿಲ್ಲೆಯ ಇಲಕಲ್ ನಗರದಲ್ಲಿ ಅದ್ದೂರಿಯಿಂದ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರು ಮಾತನಾಡಿ, ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರ ಹಜರತ್ ಟಿಪ್ಪು ಸುಲ್ತಾನ್ ಎಂದು ಹೇಳಲು ಬಹಳ ಸಂತೋಷವಾಗುತ್ತದೆ ಎಂದು ಹೇಳಿದರು. ನಗರದ ಎಲ್ಲ ಮುಸ್ಲಿಂ ಬಾಂಧವರು ಹಾಜರಿದ್ದರು. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಪಟ್ಟಣದ ಗವಿಶ್ರೀ ನಗರದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಕಾರ್ತಿಕ ಮಹೋತ್ಸವ ಜರುಗಿತು. ಪ್ರಾತಃ ಕಾಲದಲ್ಲಿ ಶ್ರೀ ಶಿರಡಿ ಸಾಯಿಬಾಬಾ ಅವರಿಗೆ ವಿಶೇಷ ಅಲಂಕಾರ ಮತ್ತು ವಿಶೇಷ ಪೂಜೆ ಮತ್ತು ಮಂತ್ರ ಪಠಣೆ ಕಾರ್ಯ ಬಾಬಾ ಮಂದಿರದ ಅರ್ಚಕರಿಂದ ನೆರವೇರಿತು. ಸಾಯಂಕಾಲ 6 ಗಂಟೆಗೆ ಕಾರ್ತಿಕ ಆರಂಭವಾಯಿತು. ಬಂದಂತಹ ಭಕ್ತರಿಗೆ ಪ್ರಸಾದದ ವಿತರಣೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಾಬಾ ಮಂದಿರದ ಅರ್ಚಕರು ಹಾಗೂ ಭಕ್ತ ಸಮೂಹ ಹಾಗೂ ಬಾಬಾ ಅವರ ಸೇವಕರು ಹಾಗೂ ಹಿರಿಯರು ಪಾಲ್ಗೊಂಡಿದ್ದರು. ಎಲ್ಲೆಡೆ ಕೋವಿಡ್ ಇನ್ನೂ ಸಂಪೂರ್ಣವಾಗಿ ನಿವಾರಣೆಯಾಗಿಲ್ಲ. ಆದ್ದರಿಂದ ಸಾರ್ವಜನಿಕರು ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವ ಮೂಲಕ ಎಚ್ಚರಿಕೆ ವಹಿಸಬೇಕು ಎನ್ನುವುದು ನಮ್ಮ ವಾಹಿನಿಯ ಕಳಕಳಿ. ಮಾಸ್ಕ್ ಧರಿಸಿ, ಸ್ಯಾನಿಟೈಸರ್ ಬಳಸಿ ಮತ್ತು ಸಾಮಾಜಿಕ ಅಂತರವನ್ನ ಪಾಲಿಸಿರಿ. ಈಗ ಇಂದಿನ ಬೆಳ್ಳಿ ಬಂಗಾರದ ಧಾರಣೆ ನೋಡುವ ಸಮಯ. ಬೆಳ್ಳಿ 1 ಕೆಜಿಗೆ 62,000 ರೂಪಾಯಿ, ಚೊಕ್ಕ ಬಂಗಾರ 10 ಗ್ರಾಂಗೆ 52,100 ರೂಪಾಯಿ, ಆಭರಣ ಬಂಗಾರ 10 ಗ್ರಾಂಗೆ 48,000 ರೂಪಾಯಿ ಪ್ಲಸ್ GST. ಇದನ್ನು ನಿಮಗಾಗಿ ಪ್ರಸ್ತುತಪಡಿಸಿದವರು ಶ್ರೀ ಮರುಳಸಿದ್ದೇಶ್ವರ ಜ್ಯುವೆಲರ್ಸ್, ಮುದೇಗೌಡ್ರು ಪರಮೇಶ್ವರಪ್ಪ ಬೆಳ್ಳಿ ಬಂಗಾರದ ಅಂಗಡಿ, ಕೋದಂಡರಾಮ ದೇವಸ್ಥಾನದ ಹತ್ತಿರ, ಚಾಮರಾಜಪೇಟೆ, ದಾವಣಗೆರೆ. ಮೊಬೈಲ್ 9012155535. ಮತ್ತೊಮ್ಮೆ ಮುಖ್ಯಾಂಶಗಳು. ಭ್ರಷ್ಟಾಚಾರದ ಪಿತಾಮಹರು ಕಾಂಗ್ರೆಸ್ನವರು, ಅವರಿಂದ ಪಾಠ ಕಲಿಯುವ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಪಕ್ಷದ ನಿರುದ್ಯೋಗಿಗಳಿಂದ ದಿನಕ್ಕೊಂದು ಪ್ರತಿಭಟನೆ. ಬಿಜೆಪಿ ಜಿಲ್ಲಾಧ್ಯಕ್ಷ ವೀರೇಶ್ ಹನಗವಾಡಿ ವ್ಯಂಗ್ಯ. ದಾವಣಗೆರೆಯಲ್ಲಿ ಶಾಲಾ ಆಟೋ ಮತ್ತು ವ್ಯಾನ್ ಚಾಲಕರ ಸಂಘದ ವತಿಯಿಂದ ನವೆಂಬರ್ 12ರ ಶನಿವಾರ ಶಾಲಾ ಆಟೋ ಮತ್ತು ವ್ಯಾನ್ ರ್ಯಾಲಿ, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ, ಆಕರ್ಷಕ ರಸಮಂಜರಿ ಕಾರ್ಯಕ್ರಮ. ಇಂದಿನ ಸ್ಪರ್ಧಾತ್ಮಕ ದಿನಗಳಲ್ಲಿ ಮಂಡಕ್ಕಿ ಉತ್ಪಾದನೆ ಮತ್ತು ಮಾರಾಟ ಮಾಡುವ ದುಸ್ಥಿತಿ ತಲುಪಿದೆ. ಈ ಕೆಲಸದಿಂದ ನಮ್ಮ ಜೀವನ ನಡೆಸುವುದು ಕಷ್ಟವಾಗಿದೆ. ಮಹಮ್ಮದ್ ಅರ್ಷದ್ ಮುನ್ನಾ.
ಹಗರಿಬೊಮ್ಮನಹಳ್ಳಿಯ ವಲ್ಲಭಾಪುರದಲ್ಲಿ ಗಂಗಾವತಿ ಭೀಮಪ್ಪನವರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನವರ 2022-23ನೇ ಸಾಲಿನ NSS ವಾರ್ಷಿಕ ವಿಶೇಷ ಶಿಬಿರ ಕಾರ್ಯಕ್ರಮ ಉದ್ಘಾಟನೆ. ಲೋಕಲ್ ನ್ಯೂಸ್ ಅನ್ನ ಯೂಟ್ಯೂಬ್ನಲ್ಲಿ ನೋಡಲು JK TV ಕನ್ನಡ ಎಂದು ಸರ್ಚ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇವಿಷ್ಟು ಇಂದಿನ ಲೋಕಲ್ ನ್ಯೂಸ್. ಇದರ ಮರುಪ್ರಸಾರ ಬೆಳಗ್ಗೆ 8 ಗಂಟೆಗೆ ನೋಡಬಹುದು. ಮತ್ತೆ ಭೇಟಿಯಾಗೋಣ ನಾಳೆ ರಾತ್ರಿ 8 ಗಂಟೆಗೆ. ನಮಸ್ಕಾರ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.